ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೇಳ್ತಿದ್ರಿ ಸರ್, ಫೋಟೋ ಕಾಪಿ ಯಾವ ಥರ ತರಿಸ್ಬೇಕು, ಆಮೇಲೆ ರಿವ್ಯಾಲ್ಯೂಯೇಷನ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಎಸ್, ಸೊ PU ವೆಬ್ಸೈಟಲ್ಲಿ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಎಸ್, ಏನಪ್ಪ ಅಂತಂದರೆ, ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ, ಸೊ ನಿಮ್ಮ ಸ್ಕ್ಯಾನ್ ಕಾಪಿನ ಯಾವ ಥರ ತರಿಸ್ಕೋಬೇಕು ಆನ್ಸರ್ ಸೀಟ್ದು, ಮತ್ತು ರಿವ್ಯಾಲ್ಯೂಯೇಷನ್ಗೆ ಯಾವ ಥರ ಅಪ್ಲೈ ಮಾಡಬೇಕಂತ. ಸೊ 1.11 ನೋಡೋಣ. ಏನಪ್ಪ ಅಂತಂದರೆ, ಸ್ಕ್ಯಾನ್ ಕಾಪಿ ಫಾರ್ ಆನ್ಸರ್ ಸ್ಕ್ರಿಪ್ಟ್ ಅಂದರೆ ಆನ್ಸರ್ ಬರ್ದಿದ್ರಲ್ಲ ನೀವು ಆನ್ಸರ್ ಸೀಟ್, ಅದರದ್ದು ಸ್ಕ್ಯಾನ್ ಕಾಪಿ ತರಿಸ್ಕೋಬೇಕಂದ್ರೆ ಆನ್ಲೈನ್ ಪೇಮೆಂಟ್ ಫೆಸಿಲಿಟಿ ಈಸ್ ಅವೈಲೇಬಲ್ ಟು ಅಪ್ಲೈ ಫಾರ್ ದ ಸ್ಕ್ಯಾನ್ ಕಾಪಿ. ಸೊ ಆನ್ಲೈನ್ ಪೇಮೆಂಟ್ ಇದು ಇದೆ ಅದಕ್ಕೆ, ಆ್ಯಂಡ್ ಟು ಪೇ ಸ್ಕ್ಯಾನ್ ಕಾಪಿ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಪೇ. ಎಸ್, ಸೊ ರಿವ್ಯಾಲ್ಯೂಯೇಷನ್ಗೆ ಮತ್ತು ಸ್ಕ್ಯಾನ್ ಕಾಪಿ ತರಿಸ್ಕೋಬೇಕಂದ್ರೆ ಆನ್ಲೈನ್ ಪೇಮೆಂಟ್ ಐತಿ, ಆಫ್ಲೈನ್ ಏನೂ ಇಲ್ಲ. ಸರ್ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೇಳಿದ್ರಪ್ಪ ಅಂದ್ರೆ, ಹೌ ಟು ಅಪ್ಲೈ. ಸೊ ಅ ಲಿಂಕ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಆನ್ ದ KSEB ವೆಬ್ಸೈಟ್. ಸೊ KSEB ವೆಬ್ಸೈಟ್ ಒಳಗೆ ಏನೈತಪ್ಪ ಅಂತಂದ್ರೆ ಅದ್ರದ್ದು ಲಿಂಕ್ ಐತೆ. ಎಸ್, ಈ ಪಾಯಿಂಟ್ಸ್ಗಳನ್ನ ನೋಡ್ರಿ. ಸೊ KSEB ವೆಬ್ಸೈಟ್ ಒಳಗೆ ಏನೈತಪ್ಪ ಅಂದ್ರೆ ಲಿಂಕ್ ಐತಿ, ಆ್ಯಂಡ್ ಇಲ್ಲಾಂದ್ರೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಒಳಗೂ ಅದರದ್ದು ಪ್ರೊವೈಡ್ ಮಾಡಿದಾರೆ ಲಿಂಕ್. ಸೊ ನೀವು ನೋಡಿದ್ರಪ್ಪ ಅಂದ್ರೆ ಟು ಅಪ್ಲೈ ಫಾರ್ ಸ್ಕ್ಯಾನ್ ಕಾಪಿ ಬೇಕಪ್ಪ ಅಂದ್ರೆ ಡೇಟ್ ಏನೈತಪ್ಪ ಅಂದ್ರೆ ಡೇಟ್ ನೋಡ್ರಿ ಇಂಪಾರ್ಟೆಂಟ್ ಐತಿ. 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದ. ಸೊ 10th ಏಪ್ರಿಲ್, ಹೌದಾ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, 10th ಏಪ್ರಿಲಿಂದ ಸ್ಟಾರ್ಟ್ ಆಗ್ತೈತಿ. 10 ಏಪ್ರಿಲಿಂದ 15 ಏಪ್ರಿಲ್ವರೆಗೂ ಡೇಟ್ ಐತಿ ಅದರದ್ದು. ಯಾವುದಕ್ಕಪ್ಪ ಅಂತಂದ್ರೆ ಸ್ಕ್ಯಾನ್ ಕಾಪಿನ ತರಿಸ್ಕೊಳ್ಳೋಕ್ಕೆ ಅಥವಾ ಸ್ಕ್ಯಾನ್ ಕಾಪಿ ಬೇಕಲ್ಲ ನಿಮ್ಗೆ ಅದನ್ನು ಅಪ್ಲೈ ಮಾಡೋಕ್ಕೆ, ಅರ್ಥ ಆಯ್ತು. ಬಟ್ ನಿಮ್ಗೆ ಯಾವ ಡೇಟ್ ಒಳಗೆ ಸಿಗ್ತೈತಪ್ಪ ಅಂತಂದ್ರೆ 12ನೇ ತಾರೀಕಿಂದ ವೆಬ್ಸೈಟ್ ಒಳಗೆ ಸಿಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ ಬೇಗ ಯಾರು ಅಪ್ಲೈ ಮಾಡಿರ್ತಾರಲ್ಲ ಅವ್ರಿಗೆ ಬೇಗನೆ ಸಿಗುತ್ತಾ, ಲೇಟ್ ಮಾಡಿ ಅಪ್ಲೈ ಮಾಡಿದ್ರೆ ಲೇಟ್ ಮಾಡಿ ಸಿಗುತ್ತಾ. ಸೊ 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ನಿಮ್ಗೆ ಅದೇನಿರ್ತೈತೆ ವೆಬ್ಸೈಟ್ ಒಳಗೆ ಅವೈಲೇಬಲ್ ಇರ್ತೈತಿ. ನೆಕ್ಸ್ಟ್, ಸೊ ಇದು ಸ್ಕ್ಯಾನ್ ಕಾಪಿ ಬಗ್ಗೆ ಆಯಿತು. ರಿವ್ಯಾಲ್ಯೂಯೇಷನ್ ಬಗ್ಗೆ ಕೇಳಿದ್ರಪ್ಪ ಅಂದ್ರೆ ಟು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್. ಸೊ ರೀಟೋಟಲಿಂಗ್ ಆಪ್ಷನ್ ಕೂಡ ಐತೆ. ಸೊ ಡೇಟ್ ಎಲ್ಲಿಂದ ಎಲ್ಲಿಗಿದೆಪ್ಪ ಅಂದ್ರೆ 13ನೇ ತಾರೀಕಿಂದ 19ನೇ ತಾರೀಕುವರೆಗೂ, ಅಂದ್ರೆ 6 days ಐತೆ. ನೀವು ಮಾಡ್ಬೇಕಾಗಿರೋದು ಏನಪ್ಪ ಅಂದ್ರೆ 10ನೇ ತಾರೀಕಿಗೆ ಮೊದಲು ಏನು ಮಾಡಿರಿ, ಫೋಟೋ ಕಾಪಿ ತರಿಸ್ರಿ. ಸೊ ನಿಮ್ಗೆ ಆಲ್ಮೋಸ್ಟ್ 12ನೇ ತಾರೀಕು ಅಥವಾ 15ನೇ ತಾರೀಕು ಆಲ್ಮೋಸ್ಟ್ ನಿಮ್ಗೆ ಏನು ಸಿಗ್ತೈತೆ ಅದು. ಸೊ 15ನೇ ತಾರೀಕು ಸಿಕ್ತು ಅಂದರೆ ಇಮಿಡಿಯೇಟಾಗಿ ಏನು ಮಾಡಿರಪ್ಪ ಅಂದ್ರೆ ನೀವು ಫ್ಯಾಕಲ್ಟಿ ಹತ್ರ ಅದನ್ನು ರಿವ್ಯಾಲ್ಯೂಯೇಟ್ ಮಾಡಿಸ್ರಿ. ರಿವ್ಯಾಲ್ಯೂಯೇಟ್ ಮಾಡಿಸಿ 13ನೇ ತಾರೀಕಿಂದ 19ನೇ ತಾರೀಕು ಒಳಗೆ, ಸೊ ಯಾವುದಾದ್ರೂ ಒಂದು ದಿನ ನೀವು ಏನು ಮಾಡ್ರಪ್ಪ ಅಂತಂದ್ರೆ ಅಪ್ಲೈ ಮಾಡಿರಿ. 15ನೇ ತಾರೀಕು ಸಿಕ್ತಂದ್ರೆ 16ನೇ ತಾರೀಕು ಅದನ್ನು ಚೆಕ್ ಮಾಡಿಸಿ ಅವತ್ತೇ ನೀವು ಅಪ್ಲೈ ಮಾಡೋಕೆ ಟ್ರೈ ಮಾಡಿರಿ. ಯಾಕಪ್ಪ ಅಂದ್ರೆ ಆನ್ಲೈನ್ ವೆಬ್ಸೈಟ್ ಒಳಗೆ ನಿಮಗೆ ಅದೇನು ಸಿಗ್ತೈತಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಎನಿ ಕ್ಯಾಂಡಿಡೇಟ್ ನೀಡ್ ನಾಟ್ ವೇಟ್ ಫಾರ್ ದ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಟು ಅಪ್ಲೈ ಫಾರ್ ದ ಸೆಕೆಂಡ್ PUC ಎಕ್ಸಾಮ್ 2. ಅಂದರೆ 2ನೇ ಎಕ್ಸಾಮ್ ಬರೆಯೋಕ್ಕೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಗೆ ವೇಟ್ ಮಾಡೋ ಥರ ಏನಿಲ್ಲ. ಸೊ ನೀವು ನಿಮ್ಮ ಪಾಡಿಗೆ ಎಕ್ಸಾಮ್ ಬರೀರಿ. ಎಸ್, ಸೊ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರೋ ಥರ ಬರುತ್ತೆ, ಅರ್ಥ ಆಯ್ತು. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ದೇರ್ ಈಸ್ ನೋ ಫೀ ಫಾರ್ ದ ರೀಟೋಟಲಿಂಗ್. ಅಂದರೆ ಏನಪ್ಪ ಅಂತಂದರೆ ಆನ್ಸರ್ ಸ್ಕ್ರಿಪ್ಟ್ ಐತಿಲ್ಲ, ಸೊ ಫೋಟೋ ಕಾಪಿಗೆ ಮತ್ತು ರಿವ್ಯಾಲ್ಯೂಯೇಷನ್ಗೆ ಅಮೌಂಟ್ ಐತಿ. ಎಷ್ಟಪ್ಪ ಅಂತಂದ್ರೆ ಸ್ಕ್ಯಾನ್ ಕಾಪಿಗೆ 530 rupees ಅದು, ಎಷ್ಟದ 530 ರೂಪಾಯಿ ಐತಿ. ಆಮೇಲೆ ರಿವ್ಯಾಲ್ಯೂಯೇಷನ್ಗೆ ಎಷ್ಟೈತಪ್ಪ ಅಂದ್ರೆ 1670 ರೂಪಾಯಿ ಐತಿ ಪರ್ ಸಬ್ಜೆಕ್ಟ್. ಸೊ ಪರ್ ಸಬ್ಜೆಕ್ಟ್ ನಿಮ್ಗೆ ಗೊತ್ತಿರಲಿ. ಸೊ ಪರ್ ಸಬ್ಜೆಕ್ಟ್ ಆನ್ಸರ್ ಸೀಟ್ ಕಾರ್ಬನ್ ಕಾಪಿ ಅಥವಾ ನೀವು ಲೈಕ್ ಸ್ಕ್ಯಾನ್ ಕಾಪಿ ತರಿಸ್ಬೇಕು ಅಂತಂದರೆ 530 ರೂಪಾಯಿ ಐತಿ. ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೇಕಂದ್ರೆ 1670 ಐತಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಐತಿ. ಈ ಇನ್ಫಾರ್ಮೇಷನಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಡೇಟ್ಗಳು, ಆಮೇಲೆ ಅಮೌಂಟು, ಆಮೇಲೆ ವೆಬ್ಸೈಟು. ಸೊ ವೆಬ್ಸೈಟ್ ನಾನು ತೋರಿಸ್ತೀನಿ ನಿಮಗೆ. ಎಸ್, ಸೊ ನೀವು ಗೂಗಲಲ್ಲಿ ಹೋಗಿ KSEB ಅಂತ ಟೈಪ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. KSEB ಅಂತ ಟೈಪ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ PUC ವಿದ್ಯಾರ್ಥಿಗಳ ಅಂಕಣ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಎಸ್, ಸೊ PUC ವಿದ್ಯಾರ್ಥಿಗಳ ಅಂಕಣ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಏನು ಸಿಗುತ್ತಪ್ಪ ಅಂತಂದರೆ ಲಿಂಕ್ ಸಿಗುತ್ತೆ ನೋಡ್ರಿ. ಅಪ್ಲೈ ಇಲ್ಲಿ ಮೇಲ್ಗಡೆ ಕನ್ನಡದಲ್ಲಿ ಇರುತ್ತೆ, ಕೆಳಗಡೆ ಇಂಗ್ಲೀಷಲ್ಲಿ ಇರುತ್ತೆ. ಅಪ್ಲೈ ಫಾರ್ ದ ಸ್ಕ್ಯಾನ್ಡ್ ಕಾಪಿ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಎಕ್ಸಾಮ್ದು. ಆಮೇಲೆ ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರುತ್ತೆ, ಡೇಟ್ಸ್ ಅದೆಲ್ಲ. ನಾನು ಇವಾಗ ಜಸ್ಟ್ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಬರುತ್ತೆ. ಸೊ ಇದು ಅಪ್ಲಿಕೇಶನ್ ಸ್ಟೇಟಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಅಂದ್ರೆ ಏನಪ್ಪ ಅಂದರೆ ನೀವು ಅಪ್ಲೈ ಮಾಡೋದ ಬಳಿಕ ಅದು ಅಪ್ರೂವ್ ಆಗಿ ಬಂದೈತೋ ಇಲ್ಲ ಇನ್ನೂ ಅಂತ. ಬಟ್ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಎಸ್, ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅವಾಗ ಈ ಥರ 3 ಇದು ಬರುತ್ತೆ ನೋಡ್ರಿ ಆಪ್ಷನ್ಸ್. ಸೊ ನಿಮ್ಗೆ ಯಾವ್ದು ಬೇಕಾಗೈತಿ, ಸೊ ಫೋಟೋ ಕಾಪಿ ಬೇಕಾಗಿತ್ತು, ಏನು ರಿವ್ಯಾಲ್ಯೂಯೇಷನ್ ಬೇಕಾಗಿತ್ತು, ರೀಟೋಟಲ್ ಬೇಕಾಗಿತ್ತು. ಲೆಟ್ ಸಪೋಸ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಲ್ಲ ಫಾರ್ಮ್ನ ಫಿಲ್ ಮಾಡಬೇಕು. ಎಸ್, ಸೊ ಇದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ಸರ್ ನಾವೆಲ್ಲ ಫಿಲ್ ಮಾಡಿದೇವಿ, ನಾವೆಲ್ಲ ಫಿಲ್ ಮಾಡಿದ್ದೇವೆ, ಬಟ್ ನಮ್ಗೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಹೆಂಗೆ ಅದನ್ನು ಯಾವ ಥರ ನಾವು ಪಡ್ಕೋಬೇಕಂತ ಕೇಳಿದ್ರಿಂದ ನೀವು ಫಿಲ್ ಮಾಡಿದ ಬಳಿಕ ಅದು ಅಪ್ರೂವ್ ಆಗಿರ್ತೈತೆ. ಅಪ್ರೂವ್ ಆಗಿರೋ ಫೋಟೋ ಕಾಪಿನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಆಪ್ಷನ್ ಇರುತ್ತೆ. ಎಸ್, ಸೊ ಇಲ್ಲಿ ನಿಮ್ಮ ಚಲನ್ ನಂಬರ್ ಹಾಕಬೇಕು.
ನೀವು ಅಪ್ಲೈ ಮಾಡ್ಬೋದು ಒಂದು ಚಾನಲ್ ರಿಲೀಸ್ ಆಗಿರ್ತೈತಿ. ಸೊ ಆ ಚಲನ್ ನಂಬರು ಆಮೇಲೆ ನಿಮ್ಮ ರಿಜಿಸ್ಟರ್ ನಂಬರು ಆಮೇಲೆ ಸಬ್ಜೆಕ್ಟ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಆ ಸಬ್ಜೆಕ್ಟ್ದು ಆನ್ಸರ್ ಶೀಟ್ ಬರ್ತೈತಿ ನಿಮ್ದು. ಅರ್ಥ ಆಯ್ತು? ಸೊ ದಿಸ್ ಈಸ್ ಆಲ್ ಅಬೌಟ್ ಫೋಟೋ ಕಾಪಿನ ಯಾವ ಥರ ತರಿಸ್ಕೋಬೇಕು, ರಿವ್ಯಾಲ್ಯೂಷನ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಎಸ್, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀವಿ. ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.